ನಮಸ್ತೆ ಸ್ನೇಹಿತರೆ, ನಾನು ಬಿ.ಆರ್. ನಾಯ್ಡು. ಇಂದು ಭಾರತದ ಷೇರು ಮಾರುಕಟ್ಟೆಯ ಕಹಿ ಸತ್ಯದ ಬಗ್ಗೆ ಮಾತನಾಡೋಣ. ಭಾರತದ ಷೇರು ಮಾರುಕಟ್ಟೆ ವಿಶ್ವದಲ್ಲೇ ಬೃಹತ್ ಷೇರು ಮಾರುಕಟ್ಟೆಗಳ ಪೈಕಿ ಒಂದು. ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆ ನಡೆಯುತ್ತದೆ. ಲಾಭ ನಷ್ಟಗಳು ಇಲ್ಲಿ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರು ಷೇರು ಮಾರುಕಟ್ಟೆಯಲ್ಲಿ ಲಾಭ ಗಳಿಸುವುದನ್ನು ನೋಡಿದ್ದೀರಾ? ಅಥವಾ ಬರೀ ದೊಡ್ಡ ಉದ್ಯಮಿಗಳೇ ಇದರ ಲಾಭ ಪಡೆಯುತ್ತಿದ್ದಾರಾ? ಜೊತೆಗೆ ಮತ್ತೊಂದು ಗಮನಾರ್ಹ ವಿಷಯ, ಪ್ರತಿ ಬಾರಿ ಭಾರತದಲ್ಲಿ ಯಾವುದೇ ರಾಜ್ಯಗಳ ಚುನಾವಣೆ ನಡೆಯಲಿ, ಮಾರುಕಟ್ಟೆಯ ಮೇಲೆ ಅದರ ಪ್ರಭಾವ ಹೇಗಿರುತ್ತದೆ ನೋಡಿ. ಮಾರುಕಟ್ಟೆಯಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ನಿರೀಕ್ಷಿಸಿ ಗ್ರಾಹಕರು ಮಾಡಿದ್ದ ಹೂಡಿಕೆಯ ಹಣ ಮಣ್ಣು ಪಾಲಾಗುತ್ತದೆ. ಯಾಕೆ ಹೀಗೆ? ಮಾರುಕಟ್ಟೆ ಯಾಕೆ ಹೀಗೆ ಕುಸಿಯುತ್ತದೆ? ಹೂಡಿಕೆದಾರರ ಹಿತಾಸಕ್ತಿ ಇಲ್ಲಿ ಎಲ್ಲಿ ಹೋಗುತ್ತಿದೆ? ಹಿಂದೊಮ್ಮೆ ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿ ಅವರು ಹೇಳಿದ್ದು ನಿಮಗೆ ನೆನಪಿರಬಹುದು. ನಷ್ಟದ ವಿಷಯ ಬಂದಾಗ ಅದು ಸಾರ್ವಜನಿಕರ ತಲೆಯ ಮೇಲೆ ಬೀಳುತ್ತದೆ. ಸಾರ್ವಜನಿಕರ ಹಣವನ್ನು ಇಲ್ಲಿ ಹೇಗೆ ಬಳಸಲಾಗುತ್ತಿದೆ ನೋಡಿ. ಲಾಭ ಮಾತ್ರ ಕೆಲವೇ ಮಂದಿಗೆ, ಆದರೆ ನಷ್ಟ ಎಲ್ಲರಿಗೂ. ಆದರೆ ಮೋದಿ ಮತ್ತು ಮಿತ್ರರಿಗೆ ಈ ಬಗ್ಗೆ ಚಿಂತೆಯೇ ಇಲ್ಲ. ಜನಸಾಮಾನ್ಯರನ್ನು ತುಳಿದು ತಮ್ಮ ಗೆಳೆಯರನ್ನು ಬೆಳೆಸುವ ಚಾಳಿಯಿರುವ ಪ್ರಧಾನಿ ನರೇಂದ್ರ ಮೋದಿ, ಹೌದು, ಅವರು ಪರೋಕ್ಷವಾಗಿ ಭಾರತೀಯರಿಗೆ ದೊಡ್ಡ ಮಟ್ಟದ ವಂಚನೆ ಮಾಡುತ್ತಿದ್ದಾರೆ. ಈ ವಂಚಕರ ತಂಡಕ್ಕೆ ನಮ್ಮ ಕೆಲವು ಪ್ರಶ್ನೆಗಳಿವೆ. ಯಾಕೆ ಹೀಗೆ ಮಾಡುತ್ತಿದ್ದೀರಿ? ಅಭಿವೃದ್ಧಿ ಅನ್ನೋದು ಕೇವಲ ಹೆಸರಿಗ ಅಥವಾ ನಿಜವಾಗಿಯೂ ಆಗುತ್ತಿದೆಯಾ? ಷೇರು ಮಾರುಕಟ್ಟೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡಾಗ ಹೂಡಿಕೆ ಹೆಚ್ಚುತ್ತಿದೆ ಎಂದು ಬಿಜೆಪಿ ಬೊಬ್ಬೆ ಹೊಡೆಯುತ್ತದೆ. ಆದರೆ ಭಾರತದಲ್ಲಿ ಏಕೆ ಇಷ್ಟೊಂದು ನಿರುದ್ಯೋಗ, ಹಸಿವು, ಬಡತನ ಮುಂತಾದ ಸಮಸ್ಯೆಗಳಿವೆ? ಅದಾನಿ, ಅಂಬಾನಿ ರೀತಿಯ 4 ಟಾಪ್ ಉದ್ಯಮಿಗಳನ್ನು ತೆಗೆದುಹಾಕಿದರೆ ಭಾರತದ ಒಟ್ಟು ತಲಾದಾಯ 50% ಕುಸಿಯುತ್ತದೆ. ಅಂದರೆ ಅಭಿವೃದ್ಧಿ ಎಲ್ಲಿ ಅಡಗಿದೆ? ಷೇರು ಮಾರುಕಟ್ಟೆಯ ಹೂಡಿಕೆಗೆ ಇದುವರೆಗೂ ಪ್ರಧಾನಿ ಮೋದಿ ಸರ್ಕಾರ ಯಾವುದೇ ರಕ್ಷಣೆ ನೀಡಿಲ್ಲ. ಆದರೆ ಅವರು ಹೂಡಿಕೆ ಮಾಡಿದ್ದ ಕಂಪನಿಗಳ ಮಾಲೀಕರು ಮಾತ್ರ ದಿನೇ ದಿನೇ ಲಾಭದ ತಲೆ ಸಾಗುತ್ತಿದ್ದಾರೆ. ಇದು ಹೇಗೆ ಸಾಧ್ಯ? ಹೂಡಿಕೆದಾರರಿಗೆ ಇದು ಅನ್ಯಾಯವಲ್ಲವೇ? ಕೊನೆಯದಾಗಿ ಪ್ರಧಾನಿ ಮೋದಿಯವರೇ, ನಿಮ್ಮ ಪ್ರಕಾರ ಅಭಿವೃದ್ಧಿ ಎಂದರೆ ಕೇವಲ ನಿಮ್ಮ 4-5 ಮಂದಿ ಮಿತ್ರರ ಅಭಿವೃದ್ಧಿ ಮಾತ್ರವೇ? ಇಡೀ ಭಾರತದ ಜನರ ಗತಿಯೇನು? ಅವರ ಬದುಕು ಯಾವಾಗ ಹಸನಾಗುತ್ತದೆ? ತಿನ್ನುವುದು, ಕುಡಿಯುವುದು, ಉಸಿರಾಡುವುದು, ಹೀಗೆ ಪ್ರತಿಯೊಂದನ್ನು ಅಕ್ರಮಗೊಳಿಸುತ್ತಾ ಸಾಗುತ್ತಿರುವ ಬಿಜೆಪಿಯಿಂದ ಭಾರತಕ್ಕೆ ಮುಕ್ತಿ ಎಂದು? ಇದು ಭಾರತೀಯರೇ ನಿರ್ಧರಿಸಬೇಕಾದ ಮಹತ್ವದ ವಿಷಯ. ಜಾಗೃತರಾಗಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.